ನಾಯಕನಿಗೆ ಡೆಪ್ಟಿ CM ಆಗಿ ಮಾಡಲೇಬೇಕು. ಮೊದಲನೇ ತಾವು ಏನು ಪ್ರಮಾಣ ವಚನ ಮಾಡ್ತೀರಾ ಆ ಪ್ರಮಾಣ ವಚನದಲ್ಲಿ ಕೈಯಲ್ಲೇ ನಾಳೆ ನೀವು ಸಿದ್ದರಾಮಣ್ಣ ಅವ್ರಿಗೂ ಹೇಳ್ತಾ ಇದ್ದೀವಿ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರಾಗ್ಬೋದು, ರಾಹುಲ್ ಜಿ ಆಗ್ಬೋದು, ಪ್ರಿಯಾಂಕಾ ಖರ್ಗೆ ಅವರಾಗ್ಬೋದು, ತಾವೆಲ್ಲರೂ ಒಟ್ಟುಗೂಡಿಸಿ KH ಮುನಿಯಪ್ಪ ಅವ್ರನ್ನ ಡೆಪ್ಟಿ CM ಆಗಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾಳೆ 4:05 ನೂತನವಾಗಿ DK ಶಿವಕುಮಾರ್ ಜಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಆ ಪ್ರಮಾಣ ವಚನ ಸ್ವೀಕಾರ ಸಮಯದಲ್ಲಿ ಇಡೀ ಕೋಲಾರ ಜಿಲ್ಲೆಯ 7 ಬಾರಿ ಗೆದ್ದಿರುವ ಈ ಭಾಗದ ನಾಯಕ, ಕೇಂದ್ರದಲ್ಲಿ 4 ಬಾರಿ ಮಂತ್ರಿಯನ್ನು ಪಡೆದು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ 4 ಮಂತ್ರಿಗಳ ಪದವಿ ಪಡೆದಾಗ ಕೂಡ ಒಂದೊಂದು ನ್ಯಾಷನಲ್ ಹೈವೇ ಆಗ್ಬೋದು, ರೈಲ್ವೇದು ಏನು ನಡೆದಿದೆ ಎಲ್ಲ ರೀತಿಗಳಲ್ಲಿ ಕೂಡ ಅವರು ಪ್ಯಾಕೇಜ್ಗಳನ್ನು ಮಾಡಿದೆವು. ಇವತ್ತು ಬ್ಯಾಡ್ಗೇಜ್ ಟ್ರೈನ್ ಬರ್ತಾ ಇರೋದು ಕೋಲಾರ ಜಿಲ್ಲೆಗೆ ಭಾಳ, ಯಾಕಂದರೆ ಒಂದೇ ಒಂದು ಪೆಟ್ಟಿ ಓಡಾಡೋದಂಥ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಬ್ಯಾಡ್ಗೇಜ್ ಟ್ರೈನು ಕೋಲಾರದಿಂದ ಡೆಲ್ಲಿವರೆಗೂ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದು ಕಾರಣಕ್ಕಂದರೆ KH ಮುನಿಯಪ್ಪ ಜಿಯವರು. ಮತ್ತು ಸ್ಮಾಲ್ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆದಾಗ ಅವರು ಹೇಮಗಲ್ಲು ಮತ್ತು ನರಸಾಪುರ ಅವರು ಮಾಡಿದ ಇವತ್ತು 60,000 ಜನ ಕುಟುಂಬ 60,000 ಜನ ಕುಟುಂಬ ಇವತ್ತು ಜೀವನ ಮಾಡ್ತಾ ಇದೆ ಅಂತ ಕಾರಣಕರ್ತರು KH ಮುನಿಯಪ್ಪ ಜಿಯವರು. ಅವ್ರ ನಾಡಿನಲ್ಲಿ ಕೋಲಾರ ಜಿಲ್ಲೆಯೇ ಅಂತಲ್ಲ, ಇಡೀ ರಾಷ್ಟ್ರದಲ್ಲಿ ಮಟ್ಟದಲ್ಲೂ ಕೂಡ ಇವತ್ತು ಧರ್ಮಸ್ಥಳ ಆಗ್ಬೋದು, ಪ್ರತಿಯೊಂದು ಪುಣ್ಯ ಸ್ಥಳಗಳಲ್ಲೂ ಕೂಡ ರೋಡ್ಗಳನ್ನು ವ್ಯವಸ್ಥೆಗಳು ಮಾಡಿದಂಥ ನಾಯಕ. ಮತ್ತು ಇಡೀ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಟ್ರೈನ್ದು ಯಾವ ವಿಚಾರಗಳಲ್ಲಿ ಏನಾಗಿದೆ, ಕೋಲಾರಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ವಿಚಾರಗಳಲ್ಲೂ ಕೂಡ ಭಾಳ ಎಚ್ಚರಿಕೆ ಮಾಡಿದಂಥ KH ಮುನಿಯಪ್ಪ. ಇವತ್ತು ಒಂದು ಕಾರ್ಖಾನೆ ಆಗಬೇಕು ಅಂತೇಳಿ, ಕೋಚಿಂಗ್ ಫ್ಯಾಕ್ಟ್ರಿ ಆಗಬೇಕು ಅಂತೇಳಿ KH ಮುನಿಯಪ್ಪ ಜಿಯವರು ಎಷ್ಟು ಬಾಧೆ, ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷರು ಅವರು ಮಿನಿಸ್ಟರ್ ಆಗಿದ್ದಾಗ ಕೂಡ ಅವ್ರನ್ನ ಕರೆದು ಕೋಲಾರ ಜಿಲ್ಲೆಯಲ್ಲಿ ಆಗಬೇಕು ಅಂತೇಳಿ ಹಿಡಿದಂಥ ನಾಯಕ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಆಗುತ್ತೆ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೇ ಆಗ್ತಾರೆ, ಆ ಕನಸು ನನಸು ಆಗೇ ಆಗುತ್ತೆ ಅಂತ ನಮಗೆಲ್ಲ ಒಂದು ನಂಬಿಕೆ ಇದೆ. ಮತ್ತು ಏನು ಇವತ್ತು ರಾಜ್ಯ ಸಂಪುಟದಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಪಕ್ಷದ ಶಾಸಕರು 4 ಜನ ಶಾಸಕರುಗಳಿದ್ದಾರೆ, ಇಬ್ಬರು MLCಗಳಿದ್ದಾರೆ. ಇವತ್ತು ಎಲ್ಲ ಒಗ್ಗೂಡಿ ಇವತ್ತು, ಯಾಕಂದರೆ ಈ ಭಾಗದಲ್ಲಿ KH ಮುನಿಯಪ್ಪ ಜಿಯವರು 7 ಬಾರಿ ಗೆದ್ದರೂ ಇವತ್ತು ಎಲ್ಲ ಕಾಂಗ್ರೆಸ್ ಏನೇನೋ ಇದೆ ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ಅದು ಕಾರಣಕ್ಕಂತಲೇ KH ಮುನಿಯಪ್ಪ ಜಿಯವರು. ಯಾಕಂದರೆ ಈ ಭಾಗದಲ್ಲಿ ಇವಾಗ ಎಲ್ಲ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರನ್ನು ಇವತ್ತೆಲ್ಲ ಒಟ್ಟುಗೂಡಿಸಿ ಇವತ್ತು ಏನೇ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಯೊಂದು ಕಾರ್ಯಕ್ರಮನೂ ಇವತ್ತು ನೋಡಿ, ನಮ್ಮ DCC ಅಧ್ಯಕ್ಷರು ಲಕ್ಷ್ಮೀನಾರಾಯಣನ್ ಆಗ್ಬೋದು, ಮತ್ತು ನಮ್ಮ ಚೇರ್ಮನ್ ಚೇರ್ಮನ್ 3 ಜನ ಚೇರ್ಮನ್ಗಳು ಕೂಡ ಈ ಜಿಲ್ಲೆಗೆ ಕೊಟ್ಟಿದ್ದಾರೆ. ಅವ್ರ ಕ್ಷೇತ್ರದಲ್ಲೂ ಕೂಡ ಇವತ್ತು ಚೇರ್ಮನ್ಗಳ ವಿಚಾರಗಳಲ್ಲಿ ಎಲ್ಲ ಬೆಂಬಲಗಳಿದ್ದರೂ ಇಲ್ಲಿ 3 ಜನ, ಒಬ್ಬ ಒಕ್ಕಲಿಗರಿಗೆ, ಒಬ್ಬರಿಗೆ ವನಿಕಲೋಸರಿಗೆ, ಒಬ್ಬ ಶೆಟ್ಟರಿಗೆ, ಈ ಥರ ಪದ್ಧತಿಗಳಲ್ಲಿ ಕೂಡ KH ಮುನಿಯಪ್ಪ ಜಿಯವರು ಇವತ್ತು ಕೋಲಾರ ಜಿಲ್ಲೆಯನ್ನು ಬಿಟ್ಟಿಲ್ಲ ಅಂತ ಮಹಾನಾಯಕನನ್ನು ಕೋಲಾರ ಈ ಜ್ಞಾಪಕಾರ್ಥವಾಗಿ ಇವತ್ತು ಅವರ ಪುತ್ರಿಯಾದಂಥ ರೂಪ ಶಶಿಧರ್ ಇರ್ಬೋದು. ಇವತ್ತು ರೂಪ ಶಶಿಧರ್ ಅವರು ಸಾಧನೆ, ಅವರ ಕೆಲಸ, ಒಂದು ಹೆಣ್ಣು ಮಗು ಆ ಭಾಗದಲ್ಲಿ ಬಂದು ಸುಮಾರು KH ಮುನಿಯಪ್ಪ ಜಿಯವರು 30-32 ವರ್ಷ ಇದ್ರೂ ಅಲ್ಲಿ ನಾವು ಪದವಿನ ಪಡ್ಕೊಳಕ್ಕಾಗಲಿಲ್ಲ, ಒಬ್ಬ ಶಾಸಕನ ಮಾಡ್ಕೊಳಕ್ಕಾಗಲಿಲ್ಲ. ಅದೇ ಶಾಸಕರ ಸ್ಥಾನ ಪಡ್ಕೊಳೋದಕ್ಕೆ KH ಮುನಿಯಪ್ಪ ಅವರು ಇಲ್ಲ ಪಕ್ಷದ ಎಲ್ಲ ಒಗ್ಗೂಡಿಸಿ ಅವ್ರನ್ನ ಗೆಲ್ಲಿಸಿರೋ ಒಂದು ಪದ್ಧತಿಯಲ್ಲಿ. ಯಾಕಂದರೆ ಒಂದು ಹೆಣ್ಣು ಮಗು ಅಷ್ಟು ಸಹಜವಾಗಿ ಮಾಡಬೇಕಂದ್ರೂ ಭಾಳ ಕಷ್ಟಗಳಿದೆ ಈ ಕಾಲದಲ್ಲಿ. ಅಂಥ ಇದರಲ್ಲಿ ಕೂಡ ರಾತ್ರಿ ಆಗಲೂ ಕಾಣದಿರೋ ಮಗು ಬಂದು ಹೆಣ್ಣು ಮಗು ಬಂದು ಕೆಲಸ ಕಾರ್ಯಗಳು ಮಾಡ್ತಾಯಿದೆ.
ಅವರ ಹೈಕಮಾಂಡ್ ಕ್ಯಾಂಡಿಡೇಟ್ ಅವರು ಈ ಸಾಧನೆ ಇವತ್ತು ಕೋಲಾರಲ್ಲಿ ಸಾಮಾನ್ಯವಾಗಿ ಒಂದು ಸೀಮಿತವಾಗಿ ರೈಟು ಲೆಫ್ಟು ಅಂದ್ಕೊಂಡು ಬಂದ್ಬಿಟ್ಟು ಅವ್ರು ಗೆಲ್ಲೋ ವಿಚಾರ ಅವರಲ್ಲ. ಅವ್ರು 7 ಬಾರಿ ಗೆಲ್ಲಬೇಕಂದ್ರೂ ಎಲ್ಲರೂ ಸಾಮಾಜಿಕ ನ್ಯಾಯದಲ್ಲಿ ಇಟ್ಕೊಂಡೋಗಿ ಅವ್ರು ಪ್ರತಿಯೊಂದು ಕೂಡ ಇವತ್ತು ಪ್ರತಿಯೊಂದು ನಾಯಕರನ್ನು ಕೂಡ ಒಗ್ಗೂಡಿಸಿ ಇವತ್ತು ಸಮಾಜನ ಕೂಡ ಒಗ್ಗೂಡಿಸಿ ಇವತ್ತು ಕೆಲಸ ಮಾಡ್ತಾರೆ. ಕೋಲಾರ ಜಿಲ್ಲೆಯಲ್ಲಿ ಇವತ್ತು 28 ಚುನಾವಣೆಯಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರ 8 ಇದೆ, ಅಸೆಂಬ್ಲಿ ಕ್ಷೇತ್ರ 6 ಇದೆ. ಯಾರಿಗೂ 8ಗೂ ನಿಜವಾಗ್ಲೂ ಕೋಲಾರಲ್ಲಿ ಕಾಂಗ್ರೆಸ್ ಬಂದೇ ಬರ್ತದೆ. ಕೋಲಾರ ಜಿಲ್ಲೆಯಲ್ಲಿ 6 ಕಾಂಗ್ರೆಸ್ ನಾವು ಗೆದ್ದೇ ಗೆಲ್ತೀರಿ, ಪಾರ್ಲಿಮೆಂಟ್ ಕ್ಷೇತ್ರ ಕೂಡ ನಾವು ಗೆದ್ದೇ ಗೆಲ್ತೀರಿ ಅಂತ ಹೇಳ್ತಾ ನನಗೆ ಇವತ್ತು ಕರೆದು ಮಾತಾಡೋ ಅವಕಾಶ ಮಾಡಿಕೊಟ್ಟಂಥ ಇವತ್ತು ಎಲ್ಲ ಮುಖಂಡರುಗಳಿಗೂ ಮತ್ತು ನಾನು ಇನ್ನೊಂದು ಬಾರಿ ಗೆದ್ದಿದ್ದಾರೆ ಸೀನಿಯರ್ ಲೀಡರ್. ಆದ್ರೂ ಅವ್ರು ಸೀನಿಯರ್ ಲೀಡರ್ ಆಗಬೇಕಂದ್ರೆ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ KH ಮುನಿಯಪ್ಪಜಿಯವರು. ಇವತ್ತು KH ಮುನಿಯಪ್ಪಜಿಯವ್ರನ್ನ ಇವತ್ತು ನೆನೆಸ್ಕೋಬೇಕಾಗಿರೋದು ನಂಜೇಗೌಡರಾಗ್ಬೋದು, ಇಲ್ಲ ನಮ್ಮ SN ನಾರಾಯಣಸ್ವಾಮಿ ಅವರಾಗ್ಬೋದು, ರೂಪಕುಮಾರ್ ಆಗ್ಬೋದು, ಎಲ್ಲರೂ ಒಗ್ಗೂಡಿಸಿ ಪಕ್ಷದ ಎಲ್ಲ ಶಾಸಕರುಗಳು ಒಗ್ಗೂಡಿಸಿ ಪಕ್ಷಕ್ಕೆ ಕರ್ಕೊಂಬಂದಾಗ ಯಾವ ರೀತಿಯಲ್ಲಿ ಇವರು ಬೆಳವಣಿಗೆಗಳಿತ್ತು, ಯಾವ ರೀತಿಯಲ್ಲಿ ಮಾಡ್ಕೊಂಡು ಹೋದ್ರು. ಮತ್ತು ನಮ್ಮ KH ಮುನಿಯಪ್ಪ ಸೋಲೋದಕ್ಕೂ ಒಂದು ಕಾರಣ ಇದೆ. KH ಮುನಿಯಪ್ಪ ಅವರು ಸೋಲೋದಕ್ಕೂ ಒಂದು ಕಾರಣ ಇದೆ. ಅದು 19 ಚುನಾವಣೆಯಲ್ಲಿ ಯಾರು ಏನು ಮಾಡಿದ್ದಾರೆ ಅಂತ ಕೂಡ ಗೊತ್ತಿದೆ. ನಾವು ಅದನ್ನೆಲ್ಲ ಪ್ರಸ್ತಾವನೆ ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತು ಹೈಕಮಾಂಡ್ ಮೇಲೆ ಹೈಕಮಾಂಡ್ ಆಯಿತು, KH ಮುನಿಯಪ್ಪಜಿ ಅವರು ಆಯಿತು. ಅದಕ್ಕೆ ನಾವು ಅದನ್ನು ಸೀಮಿತವಾಗಿ ನಾವು ಯಾವತ್ತೂ ಅದಕ್ಕೆ ನಾವು ಅಡ್ಡ ಹೋಗಿಲ್ಲ, ನಾವು ಯಾವತ್ತೂ ಅದು ಮಾಡಿಲ್ಲ. ಯಾಕಂತ ಹೇಳಿದ್ರೆ ನಾನು ಒಬ್ಬ ಜಿಲ್ಲಾಧ್ಯಕ್ಷನಾಗಿದ್ದೀನಿ, SC ಘಟಕದ ಜಿಲ್ಲಾಧ್ಯಕ್ಷನಾಗಿದ್ದೀನಿ. ಕೆಲಸಗಳು ಕೂಡ ಇವತ್ತು ಎಲ್ಲ ತಾಲೂಕುಗಳಲ್ಲೂ ಕೂಡ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಗಳು ಕೂಡ ಇವತ್ತು ನಮ್ಮ ಬ್ಲಾಕ್ ಪ್ರೆಸಿಡೆಂಟು ಹರೀಶ್ ಅವರು ಬಂಗಾರಪೇಟೆಯಲ್ಲಿ ಶಾಸಕರ ಬಗ್ಗೆ ಮಾತಾಡಿದ್ದಾರೆ. ಶಾಸಕರು ಅವ್ರಿಗೊಬ್ಬರಿಗೆ ಅಲ್ಲ, ನಮಗೂ ಶಾಸಕರೇ, ನಮ್ಮ ಪಕ್ಷದ ಶಾಸಕರೇ. ಅಂಥ ಶಾಸಕರ ಬಗ್ಗೆ ಇವತ್ತು ಕೊತ್ತೂರು ಮಂಜು ಆಗಲಿ, ಅನಿಲ್ ಆಗಲಿ, ನಸೀರ್ ಅಹಮದ್ ಆಗಲಿ, ಅನಿಲ್ ಕುಮಾರ್ ಆಗಲಿ, ಪಕ್ಷದಲ್ಲಿ ಯಾರಿಗೆ ಬೇಕಾದ್ರೆ ಕೊಳ್ಳಿ, ನಾವೇನು ಇದು ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಅದನ್ನು ಮಾಡಿದಾಗ ನಿಷ್ಠಾವಂತ ಮಾಡಿದಾಗ ಎಲ್ಲರ ಹೆಸರುಗಳನ್ನು ಇವಾಗ 5 ಜನನೂ ಜವಾಬ್ದಾರಿಯಾಗಿ ಹೈಕಮಾಂಡ್ ಕೊಟ್ಟು ಬಂದಿದ್ದಾರೆ. ಹೈಕಮಾಂಡ್ ಏನು ಡಿಸೈಡ್ ಮಾಡ್ತದೋ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಹೈಕಮಾಂಡ್ ಏನು ಕೊಡ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಅದನ್ನು ಬಿಟ್ಟು ಏಕವಚನದಲ್ಲಿ ಮಾತಾಡೋದಾಗಲಿ, ಒಬ್ಬ 7 ಬಾರಿ ಗೆದ್ದಿರೋ ಒಬ್ಬ ಸಂಸತ್ ಸದಸ್ಯನ ಈ ರೀತಿಯಲ್ಲಿ ಮಾತಾಡಬಾರ್ದು. ಯಾಕಂತ ಹೇಳಿದ್ರೆ ಅವನು ನಮ್ಮ ಸೋದರ, ನನ್ನ ತಮ್ಮ ಇದ್ದಂಗೆ ಹರೀಶ್ ಅವರು. ಯಾಕಂತ ಹೇಳಿದ್ರೆ ಇವತ್ತು ಒಂದು ಕುಟುಂಬದ ನಾವು 1-2 ಕಣ್ಣು, ರೈಟು ಲೆಫ್ಟು 2 ಕಣ್ಣಿದ್ದಂಗೆ. ಇವತ್ತು 2 ಕೊಟ್ಟರು ನಾವು ಇಲ್ಲ SN ನಾರಾಯಣಸ್ವಾಮಿ ಕೊಟ್ಟರು ನಮ್ಮ ಕೊಡುಗೆ ದಲಿತರ ಕೊಡುಗೆ ಅಂತ ಕೊಡ್ತೀವಿ ಒಂದು ಕಣ್ಣು, ಇನ್ನೊಂದು ಕಣ್ಣಿಗೆ ರೂಪಮ್ಮ ಕೊಟ್ಟರು ಅದು ನಮ್ಮ ಕಣ್ಣು. ಅದು ನಮ್ಮ ಜೀವನದಲ್ಲಿ ನಾವು ಅದನ್ನು ಪಂಡಿಸೋದಕ್ಕೆ ಇರೋದಕ್ಕೆ ನಾವು ದಲಿತರಿಗೆ ಕೊಡಬೇಕಷ್ಟೇ. ಹೆಣ್ಣು ಮಗುಗನ್ನ ಕೊಡಲಿ, SN ನಾರಾಯಣಸ್ವಾಮಿಗೆ ಕೊಡಲಿ, ನಮಗೆ ಸಮಾಧಾನ. ನಮಗೆ ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ 7 ಬಾರಿ ಗೆದ್ದಿದ್ದಂಥ ಇವತ್ತುವರೆಗೂ ಒಬ್ಬ ದಲಿತರ ಒಂದು ಕೂಗನ್ನು ಕೇಳಿಸಿದಂಥ ಇವತ್ತು ರಾಜ್ಯದಲ್ಲಿ ಕೂಡ ಉಪಮುಖ್ಯಮಂತ್ರಿ ಮಾಡೋದಕ್ಕೆ ನಾವು ಕೇಳ್ತಾ ಇರೋದು. ಯಾಕಂತ ಹೇಳಿದ್ರೆ ಇವತ್ತು DK ಶಿವಕುಮಾರ್ ಅವರಾಗಲಿ, DK ಶಿವಕುಮಾರ್ ಅವರು 2.5 ವರ್ಷ ಸಿದ್ದರಾಮಣ್ಣವರು 2.5 ವರ್ಷ DK ಶಿವಕುಮಾರ್ ಅಂದಿದ್ದಕ್ಕೆ ನಾವು ಅದನ್ನು ದಲಿತರಿಗೆ ಸಮಾಧಾನಯುತವಾಗಿ ಅಂತ DK ಶಿವಕುಮಾರ್ ಅವರು ಪಾಪ ಅವರು ಕಾರ್ಯಕರ್ತರು NSU ಇಂದ ಯೂತ್ ಕಾಂಗ್ರೆಸ್ ಇಂದ ಪ್ರತಿಯೊಂದು ಕೂಡ ಪಡೆದು ಅವರು ಇವತ್ತು ನಾಳೆ ಪ್ರಮಾಣ ವಚನ ಮಾಡ್ತಾ ಇದ್ದಾರೆ. ನಮಗೆಲ್ಲ ಸಂತೋಷ ಇದೆ. ಅದೇ ಸಂತೋಷದಲ್ಲಿ ನಮಗೆ ಕೋಲಾರ ಜಿಲ್ಲೆಗೆ ನಮ್ಮ KH ಮುನಿಯಪ್ಪ ಅವರು 7 ಬಾರಿ ಗೆದ್ದಿರೋ KH ಮುನಿಯಪ್ಪಜಿ ಅವರಿಗೆ ಡೆಪ್ಟಿ CM ಆಗಿ ಕೊಟ್ಟಿದ್ದೆ ನಮಗೆ ಭಾಳ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಒಬ್ಬ ಡೆಪ್ಟಿ CM ಆಗಿದ್ದಾರೆ ಅಂತ ಹೇಳಿದ್ರೆ ಅದು 7 ಬಾರಿ ಗೆದ್ದಿರುವಂಥ ಅದು ಅವರು ಸಾಮಾಜಿಕ ನ್ಯಾಯದಲ್ಲಿರೋ ನಾಯಕರು. ಒಂದು ಜಾತಿಗೆ ಸೀಮಿತವಲ್ಲ KH ಮುನಿಯಪ್ಪ ಅವರು. ಯಾಕಂತ ಹೇಳಿದ್ರೆ ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿಗಳು ಬೇರೆ ಇದ್ದಾರೆ. ಯಾಕಂತ ಹೇಳಿದ್ರೆ ಹರೀಶ್ ಅವರು KH ಮುನಿಯಪ್ಪ ಅವ್ರ ಬಗ್ಗೆ ಮಾತಾಡಬೇಕು ಅಂದಾಗ, ಯಾಕಂದರೆ ಪಕ್ಷದ ಶಾಸಕರುಗಳೆಲ್ಲ ಒಗ್ಗೂಡಿಸಿ ಇವತ್ತು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ KH ಮುನಿಯಪ್ಪಜಿ ಅವರಷ್ಟೇ ಇವತ್ತು ನಮ್ಮನ್ನೆಲ್ಲರೂ ಒಗ್ಗೂಡಿಸಿ ಎಲ್ಲ ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತೇಳಿ ನಮ್ಮ ಮಾರ್ಗದರ್ಶನ ಕೊಟ್ಟು ನಾವು ಇವತ್ತು ಹೇಳ್ತಾ ಇದ್ದೀರಿ. ಇನ್ನು ಮೇಲೆ ದಯವಿಟ್ಟು ನೀವು KH ಮುನಿಯಪ್ಪನ ಬಗ್ಗೆ ಯಾಕಂದ್ರೆ ಅವ್ರು ನಿಷ್ಠಾವಂತ ಕಾರ್ಯಕರ್ತರ ಈ ಭಾಗದಲ್ಲಿ 7 ಬಾರಿ ಗೆದ್ದಿರೋ ನಾಯಕ, ಅಂಥ ನಾಯಕನ ಬಗ್ಗೆ ಯಾರು ಮಾತಾಡಬಾರ್ದು. ಯಾಕಂದರೆ ಹೈಕಮಾಂಡ್ ಅವ್ರು ಕೇಳ್ತಾರೆ ಡೆಪ್ಟಿ CM ಜಿಲ್ಲೆಯಲ್ಲಿ ತಾವು ಏನು ಮಾಡಬೇಕು ಅಂತ ನೀವು ಏನು ಹೋಗಿದ್ದೀರ, ಏನು ಕೇಳಿದ್ದೀರ, ನಮ್ಮ ಬೆಂಬಲ ಇದೆ. ಯಾರು ಕೊಟ್ಟರು SN ನಾರಾಯಣಸ್ವಾಮಿ ಕೊಟ್ಟರು ನಮಗೆ ಸಂತೋಷನೇ, ರೂಪಾ ಶಶಿಧರ್ ಕೊಟ್ಟರು ಸಂತೋಷನೇ. ನಮಗೆ ಈ ಜಿಲ್ಲೆಯಿಂದ ನಮಗೆ ಒಬ್ಬ ದಲಿತರಿಗೆ ಆಗಬೇಕು. ಆ ದಲಿತರಿಗೆ ಇಬ್ಬರಲ್ಲಿ ಯಾರಾದ್ರೂ ನಾವು ಸಂತೋಷವಾಗಿದ್ದೀರಿ. ಅದು 2 ಕಣ್ಣು ದಲಿತರಿಗೆ ಮುಖ್ಯವಾಗಿದೆ. ಮತ್ತು
KH ಮುನಿಯಪ್ಪ ಅವ್ರನ್ನ ಡೆಪ್ಟಿ CM ಆಗಿ ಮಾಡಲೇಬೇಕು. ಏನು 3 ಜನ ಮಂತ್ರಿಗಳ ಡೆಪ್ಟಿ CM ಮಾಡ್ತೀನಿ ಅಂತೇಳಿ ಇವತ್ತು ನಾನು ನೋಡ್ಕೊಂಬಂದ ಟಿವಿಯಲ್ಲಿ ಆ ರೀತಿಗಳಲ್ಲಿ ಇರುವಾಗ ಸಮಾಜದಲ್ಲಿ ಅಂಥ ನಾಯಕನನ್ನು ಒಬ್ಬ ಡೆಪ್ಟಿ CM ಮಾಡಿದ್ದಾರೆ ಅಂದರೆ, ಯಾಕಂತ ಹೇಳಿದ್ರೆ ಆತನು ಕೇಂದ್ರದಲ್ಲಿ ಕೂಡ 4 ಬಾರಿ ಮಂತ್ರಿಯಾಗಿ ರಾಜ್ಯದಲ್ಲಿ ಕೂಡ ಭಾಳ ಅಭಿವೃದ್ಧಿಯಾಗಿ ಭಾಗ್ಯಗಳಲ್ಲಿ ಒಂದು ಭಾಗ್ಯ 5 ಗ್ಯಾರಂಟಿಗಳಲ್ಲಿ ಕೂಡ ಒಂದು ಭಾಗ್ಯ ಕೊಟ್ಟಿದ್ದಾರೆ. ಅಂಥ ಭಾಗ್ಯದಲ್ಲಿ ಕೂಡ ಅನ್ನಭಾಗ್ಯ ಕೊಟ್ಟು ಇವತ್ತು ಯಶಸ್ವಿಯಾಗಿ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಅದು ಯಶಸ್ವಿಯಾಗಿ ನಡೆದಿದೆ. ಅವರ ಮೇಲೆ ಇವತ್ತುವರೆಗೂ ಯಾವುದೇ ಆಗಲಿ ಏನೇ ಆಗಲಿ ರಾತ್ರಿ 12 ಗಂಟೆಗಾಗಲಿ 1 ಗಂಟೆಗಾಗಲಿ ಅಂಥ ನಾಯಕನನ್ನು ಇವತ್ತು ಪಕ್ಷ ನನ್ನ ಮನೆ, ನನ್ನ ಪಕ್ಷ ನನ್ನ ಮನೆ, ನನ್ನ ಕಾರ್ಯಕರ್ತರೇ ನನ್ನ ಮಕ್ಕಳು ಅಂತೇಳಿ ಓಡಾಡೋದಂಥ ನಾಯಕ. ಅಂಥ ನಾಯಕನಿಗೆ ಡೆಪ್ಟಿ CM ಆಗಿ ಮಾಡಲೇಬೇಕು. ಮೊದಲನೇ ತಾವು ಏನು ಪ್ರಮಾಣ ವಚನ ಮಾಡ್ತೀರಾ ಆ ಪ್ರಮಾಣ ವಚನದಲ್ಲಿ ಕೈಯಲ್ಲೇ ನಾಳೆ ನೀವು ಸಿದ್ದರಾಮಣ್ಣ ಅವ್ರಿಗೂ ಹೇಳ್ತಾ ಇದ್ದೀವಿ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರಾಗ್ಬೋದು, ರಾಹುಲ್ ಜಿ ಆಗ್ಬೋದು, ಪ್ರಿಯಾಂಕಾ ಖರ್ಗೆ ಅವರಾಗ್ಬೋದು, ತಾವೆಲ್ಲರೂ ಒಟ್ಟುಗೂಡಿಸಿ KH ಮುನಿಯಪ್ಪ ಅವ್ರನ್ನ ಡೆಪ್ಟಿ CM ಆಗಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ.